ನೀವು ಯಾವತ್ತೂ ಕೂಡ ಜನರ ಸಂಪೂರ್ಣ ಆಶೀರ್ವಾದ ಪಡೆದು ಅಧಿಕಾರಕ್ಕೆ ಬರಲೇ ಇಲ್ಲ. ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದರು, ಜಗದೀಶ್ ಶೆಟ್ಟರ್ ಮುಖ್ಯಮಂತ್ರಿ ಆಗಿದ್ದರು, ಸದಾನಂದ ಗೌಡ ಮುಖ್ಯಮಂತ್ರಿ ಆಗಿದ್ದರು, ಬಸವರಾಜ ಬೊಮ್ಮಾಯಿ ಮುಖ್ಯಮಂತ್ರಿ ಆಗಿದ್ದರು. ಯಾವತ್ತೂ ಕೂಡ 113ಕ್ಕಿಂತ ಹೆಚ್ಚು ಸ್ಥಾನಗಳನ್ನು ಪಡೆದು ಅಧಿಕಾರಕ್ಕೆ ಬಂದೇ ಇಲ್ಲ. ಎಲ್ಲ ಹಿಂಬಾಗಲಿನಿಂದ ಬಂದಿರೋದು. ಅಂದರೆ ಆಪರೇಷನ್ ಕಮಲ ನಿಮ್ಮಲ್ಲಿರೋ ಕೊಟ್ಟು ಮತ್ತೊಮ್ಮೆ ಜನರ ಬಳಿಗೆ ಹೋಗಿ ಚುನಾವಣೆ ಗೆದ್ದು ಸರ್ಕಾರ ಮಾಡಿದ್ದೇವೆ. ಇಲ್ಲ, ಎಲೆಕ್ಷನ್ಗಿಂತ ಮುಂಚಿತವಾಗಿ ಸರ್ಕಾರ ಮಾಡಿಬಿಟ್ರಿ. ಅಲ್ಲ, ಈ ಎಲೆಕ್ಷನ್ ನಂತರ ರಾಜೀನಾಮೆ ಕೊಟ್ಟು ಮತ್ತೆ ಜನರ ಬಳಿಗೆ ಹೋಗಿದೆ. ಯಾರು ರಾಜೀನಾಮೆ ಕೊಡಿಸ್ತವ್ರು? ಹೆಂಗೆ ಹಿಂಬಾಗ್ಲಾಗುತ್ತೆ? ಯಾರು ರಾಜೀನಾಮೆ ಕೊಡಿಸ್ತವ್ರು? ಬೊಂಬಾಯಿಗೆ ತಗೊಂಡೋಗಿ ಇಟ್ಟಿದವ್ರು ಯಾರು? ಅಲ್ಲ, ನಿಮ್ಮವ್ರು ಬಂದ್ರಲ್ಲ. ಬೊಂಬಾಯಿಗೆ ತಗೊಂಡೋಗಿ ಇಟ್ಟಿದವ್ರು ಯಾರು? ಅದ್ರಿ ಅಲ್ವಾ? ಅಲ್ಲ, ನಿಮ್ಮವರೇ ತಯಾರಾಗಿದ್ರು. ನಾವೇನು ಆಯ್ತಪ್ಪ. ಈಗ ನೋಡಿ, ಸರಿ, ಆಸೆ ಆಮಿಷಗಳನ್ನ ನೋಡಿ ಹೇಳ್ತೇನೆ ಕೇಳಿ. 17 ಜನ ನೀವು ಹೇಳಿದ್ರಲ್ಲ, 17 ಜನರನ್ನ ಯಾರು ಬಾಂಬೆ ಕರ್ಕೊಂಡು ಹೋಗಿದ್ರು? ಯಾರು ಇಟ್ಕೊಂಡಿದ್ರು ಅಷ್ಟೇ. ಯಾರು ಕಳಿಸಿದ್ರು? 2008ರಲ್ಲಿ ಕಾಂಗ್ರೆಸ್ 2008ರಲ್ಲಿ 110 ಸ್ಥಾನಗಳು. 110 ಸ್ಥಾನ. ಯಾರು ಕಳಿಸಿದ್ರು? 2018ರಲ್ಲಿ ಕಾಂಗ್ರೆಸ್ ಅವರು ಕಳಿಸಿದ್ರು ಅಂತ ಹೇಳಲ್ಲ. ನಾನು ಕಾಂಗ್ರೆಸ್ ಅವರು ಕಳಿಸಿದ್ರು ಅಂತ ಹೇಳಲ್ಲ. ಸ್ಥಾನ ಒಂದ್ಸಾರಿ, ಇನ್ನೊಂದು ಸಾರಿ ಯಾರು ಕಳಿಸ್ಬೇಕಲ್ಲ, ಕರ್ಕೊಂಡು ಹೋಗಿ. 2 ಸಾರಿನೂ ಕೂಡ ಇವರಿಗೆ ನಾವು ನೋಡಿ 2003ರಲ್ಲಿ 122 ಗೆದ್ದಿದ್ದು. ಆಮೇಲೆ 2023ರಲ್ಲಿ 136 ಸ್ಥಾನಗಳನ್ನು ಗೆದ್ದಿದ್ದೇವೆ. ನಮಗೂ ಬಿಜೆಪಿಯವ್ರಿಗೂ 5% ವ್ಯತ್ಯಾಸ. ಅವರು 38% ಇದ್ದರೆ ನಾವು 43% ಓಟ್ ತಗೊಂಡಿದ್ದೀವಿ. ಜನರ ಆಶೀರ್ವಾದದಿಂದ ನಾವು ಬಂದು ಈ ಕಡೆ ಕೂತಿರೋದು. ಇದನ್ನು ನೀವು ಮರೆತುಬಿಟ್ರೆ ಹೆಂಗೆ? ಅದರಿಂದ ಜನರ ಆಶೀರ್ವಾದ ಯಾವಾಗಲೂ ಕೂಡ ಸಿಕ್ಕಿಲ್ಲ. ಆಪರೇಷನ್ ಕಮಲ, ಆಪರೇಷನ್ ಕಮಲ, ಆಪರೇಷನ್ ಕಮಲದ ಮೂಲಕ ನೀವು ಬಂದಿರತಕ್ಕಂಥದ್ದು. ಸೊ ಮಾನ್ಯ ಅಧ್ಯಕ್ಷರೇ, ನಾನು ರಾಜಕೀಯವಾಗಿ ಹೆಚ್ಚು ಮಾತಾಡೋಕ್ಕೆ ಹೋಗಲ್ಲ. ಯಾಕಂತಂದರೆ ರಾಜ್ಯಪಾಲರು ಸತ್ಯ ಹೇಳಿದ್ದಾರೆ. ಆರ್ ಅಶೋಕ್ ಅವರು ರಾಜ್ಯಪಾಲರ ಭಾಷಣದ ಮೇಲೆ ಅವರು ಅಲ್ಲಿ ರಾಜ್ಯಪಾಲರು ಹೇಳಿರ್ತಕ್ಕಂಥ ಅನೇಕ ವಿಚಾರಗಳು ಬಿಟ್ಟು ಲಾ ಆ್ಯಂಡ್ ಆರ್ಡರ್ ಕಾನೂನು ಸುವ್ಯವಸ್ಥೆ ಬಗ್ಗೆ ಹೆಚ್ಚು ಮಾತಾಡಿದ್ದಾರೆ. ಈಗಾಗಲೇ ಉತ್ತರ ಕೊಟ್ಟಿದ್ದೀರಲ್ಲ ನೀವು. ಕೊಡ್ತಾರೆ. ಅದಕ್ಕೆ ಸಮಂಜಸವಾದಂಥ ಬಿಫಿಟ್ಟಿಂಗ್ ರಿಪ್ಲೈ ಮಿಸ್ಟರ್ ಜಿ ಪರಮೇಶ್ವರ್ ವಿಲ್ ಗಿವ್ ಬಿಫಿಟ್ಟಿಂಗ್ ರಿಪ್ಲೈ. ಅವ್ರು ಏನೇನು ಹೇಳಿದ್ದಾರೆ ಅವೆಲ್ಲಕ್ಕೂ ಉತ್ತರ ಕೊಡಿ. ಕಾನೂನಿನ ಸುವ್ಯವಸ್ಥೆ ಬಗ್ಗೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.